ನ್ಯೂಸ್5ಗೆ ಸ್ವಾಗತ. ಕೊಳವೆ ಬಾವಿಗಳು ಕೊರೆಸುವ ಯೋಜನೆಗೆ ಚಾಲನೆ. ಶ್ರೀರಾಮನಗರದ ನಗರದಲ್ಲಿ ಚಾಲನೆ ಕೊಟ್ಟ ನಗರಸಭಾ ಸದಸ್ಯರು. ಚಿಂತಾಮಣಿ ನಗರ ವ್ಯಾಪ್ತಿಯಲ್ಲಿ 15ನೇ ಹಣಕಾಸು ಯೋಜನೆಯಡಿ ಒಟ್ಟು 14 ಕೊಳವೆ ಬಾವಿಗಳನ್ನು ಕೊರೆಯಲು ಉದ್ದೇಶಿಸಿದ್ದು ಎಂದು ನಗರದ ಶ್ರೀರಾಮ್ ನಗರದಲ್ಲಿ ಪೂಜೆ ಮಾಡುವುದರ ಮುಖಾಂತರ ನಗರಸಭಾ ಸದಸ್ಯರು ಹಾಗೂ ಸಚಿವ ಎಂಸಿಎಸ್ ಅಭಿಮಾನಿಗಳು ಚಾಲನೆ ನೀಡಿದರು. ನಗರಸಭಾ ಸದಸ್ಯರಾದ ರೆಡ್ಡಪ್ಪ ಮಾತನಾಡಿ, ನಾಯನಹಳ್ಳಿ ಪಂಪ್ ಹೌಸ್, ಶಿಡ್ಲಘಟ್ಟ ರಸ್ತೆ ಬಳಿ 2 ಕೊಳವೆ ಬಾವಿಗಳನ್ನು ಕೊರೆಯಲಾಗುವುದು. ನೆಕ್ಕುಂದಿ ಕೆರೆಯ ಬಳಿ 2, ನಗರದ ಚೇಳೂರು ರಸ್ತೆ 2, ಶ್ರೀರಾಮನಗರದಲ್ಲಿ 1, ಕೋಲಾರ ರಸ್ತೆ 3 ಹೀಗೆ ಕೊಳವೆ ಬಾವಿಗಳನ್ನು ಕೊರೆಸಲಾಗುವುದು ಅಂತ ಹೇಳಿದರು. ಈ ಸಂದರ್ಭದಲ್ಲಿ ಎಇಇ ನಾಗರಾಜ್, ಸಿ ಕೆ ಬಾಬು, ಜೆಇ ಪ್ರಸಾದ್, ಗುತ್ತಿಗೆದಾರರಾದ ಶ್ರೀರಾಮರೆಡ್ಡಿ, ನಗರಸಭಾ ಸದಸ್ಯರಾದ ಸುಮಿತ್ರಾ ಮಂಜುನಾಥ್, ರೇಖಾ ಉಮೇಶ್, ಸುಹಾಸಿನಿ, ಶೇಷರೆಡ್ಡಿ, ಬಿಂದು ಅನಿಲ್, ರಾಜಾಚಾರಿ, ರೆಡ್ಡಪ್ಪ, ಜಗದೀಶ್ ರೆಡ್ಡಿ, ಜಗನ್ನಾಥ, ಹರೀಶ್, ಜೈಭೀಮ್, ಮುರಳಿ, ಬಾಬು, ಅಫ್ಸರ್ ಪಾಷಾ, ಯಾಮನ್ನ, ಸುಹೇಲ್, ರವಿ ಇನ್ನು ಹಲವರು ಉಪಸ್ಥಿತರಿದ್ದರು. ಚಿಕ್ಕಬಳ್ಳಾಪುರ ಜಿಲ್ಲೆಯ ಉಸ್ತುವಾರಿ ಸಚಿವರು, ಈ ಕ್ಷೇತ್ರದ ಜನಪ್ರಿಯ ನಾಯಕರು, ಶಾಸಕರು ಆಗಿರ್ತಕ್ಕಂಥ ಸನ್ಮಾನ್ಯ ಡಾಕ್ಟರ್ ಸುಧಾಕರ್ ಸರ್ ಅವರ ಅಮೃತ ಹಸ್ತದಿಂದ ಈ ಕ್ಷೇತ್ರಕ್ಕೆ, ಈ ಚಿಂತಾಮಣಿ ತಾಲೂಕಿಗೆ, ಅದರಲ್ಲೂ ನಗರ ಪ್ರದೇಶಕ್ಕೆ 1,48,00,000 ರೂಪಾಯಿಗಳ ಅನುದಾನವನ್ನು ನೀಡಿದ್ದಾರೆ. ಅದರಲ್ಲೂ ಕೂಡ ಕುಡಿಯುವ ನೀರಿನ ಸಮಸ್ಯೆಯನ್ನು ನೀಗಿಸುವುದಕ್ಕಾಗಿ ಇದರಡಿಯಲ್ಲಿ ಈಗಾಗಲೇ ನಮ್ಮ ಚಿಂತಾಮಣಿ ನಗರಕ್ಕೆ 14 ಬೋರ್ವೆಲ್ ಪಾಯಿಂಟ್ಗಳನ್ನು ನಿಗದಿಪಡಿಸಲಾಗಿದೆ. ಅದರ ಅಂಗವಾಗಿ ಮೊದಲನೇದಾಗಿ ಇವತ್ತು ಈ ವಾರ್ಡ್ನಲ್ಲಿ ಶ್ರೀರಾಮನಗರ ಈ ವಾರ್ಡ್ನಲ್ಲಿ ಮೊದಲನೇದಾಗಿ ಇಲ್ಲಿ ಕೊಳವೆ ಬಾವಿಯನ್ನು ಇಲ್ಲಿ ತೆಗೆಸೋದಕ್ಕೆ ಗುದ್ದಲಿ ಪೂಜೆ ಕೂಡ ನಡೆದಿದೆ. ಎಲ್ಲ ನಗರದ ಎಲ್ಲ ಕೌನ್ಸಿಲರ್ಸ್ ಎಲ್ಲ ಕೂಡ ಆಗಮಿಸಿದ್ದಾರೆ. ಈ ವಾರ್ಡ್ನಲ್ಲಿ ಇರ್ತಕ್ಕಂಥ ಶ್ರೀಯುತ ಮಂಜೂರವರು ಕೂಡ ಉಪಸ್ಥಿತರಿದ್ದಾರೆ. ಭಾಳ ಸಂತೋಷ ಆಗ್ತಾ ಇದೆ. ಕುಡಿಯುವ ನೀರಿನ ಸಮಸ್ಯೆ ನೀಗಿಸುವುದಕ್ಕಾಗಿ ನಮ್ಮ ಸನ್ಮಾನ್ಯ ಮಂತ್ರಿಗಳು ಭಾಳ ಶ್ರಮ ಪಡ್ತಾ ಇದ್ದಾರೆ. ದೇವರ ಕೃಪಾ ಕಟಾಕ್ಷದೊಂದಿಗೆ ಏನು ಈ ಅನುದಾನ ಬಂದಿದೆ, ಈ 14 ಬೋರ್ವೆಲ್ ಪಾಯಿಂಟ್ಗಳನ್ನು ನಿಗದಿಪಡಿಸಲಾಗಿದೆ. ಆ ದೇವರ ಕರುಣೆಯಿಂದ ಗಂಗಮ್ಮ